ಹಲೋ, ಹಾಂ ನಮಸ್ಕಾರಪ್ಪ. ಎಲ್ಲಿ ಹೋದಲ್ಲ ಊರಿಗೆ? ಕೊಡಪ್ಪ. ಅಮ್ಮ ಹೆಂಗದಿ? ಹಾಂ ಬೇ, ಭಾಳ ಖುಷಿ ಆಯ್ತು ನಮಗಂತ್ರಿ ನೋಡಿ. ಸ್ವಾರ್ಥಕ್ಕೆ ಮುಟ್ಟಿತು. ಗೃಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂಥವ್ರಿಗೆಲ್ಲ ಕೊಟ್ಟ ನಮ್ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತು. ಮತ್ತು ಅದ್ರಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನು ತೋರಿಸ್ತೇನೆ. ಊರಿಗೆ ಹೋಳಿಗೆ ಊಟ ಹಾಕಿದೆ. ನನಗೆ ಯಾವಾಗ ಹಾಕಿ ನಾಳೆ ಬರ್ರಿ, ನಾಳೆ ಹಾಕೊಂಡು ಬಾ ಅಂದ್ರೆ ನಾವು ಅಲ್ಲಿ ಬಂದ್ ಹಾಕ್ತೀವ್ರಿ. ಮಾತಿಲ್ರಿ, ಬರ್ತೇನೆ. ಆಮೇಲೆ ಒಂದ್ ಸೀರೆ ಕೊಟ್ಟು ಕಳ್ಸಿನ್ ನೋಡ್ಬೇಡಿ. ಕೊಟ್ಟಾರಿ, ಎಲ್ಲಾ ತಂದಾರ್ರಿ, ಏನೇನ್ ಮಾಡ್ಕೊಂಡು ಜೋಡ್ನ ತಂದಾರ್ರಿ. ಊರಿಗೆ ಹೋಳಿಗೆ ಊಟ ಹಾಕ್ಸಿದಿ. ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಡಿಸ್ತಾಳ ನನಗ. ಮಗಳು ಉಡಿಸ್ತಾಳ, ಮಗಳಿಗೆ ನಾವು ಉಡ್ಸೋಣ್ರಿ. ಆಗ್ಲಿ ಹಂಗಾಗಿ ಬಾಳ ಅಂದ್ರ ಬಾಳ ಖುಷಿ ಆಯ್ತು. ಗೃಹಲಕ್ಷ್ಮಿ ನಿಮ್ಮಂತವ್ರ ಮನೆಗೆ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗತೈತ್ಲಾ. ಇಡೀ ರಾಜ್ಯದೆಲ್ಲ ಹೆಣ್ಮಕ್ಳಿಗೆ ಚಲೋ ಆಗ್ಲಿ. ನಾವು ಅದನ್ನೇ ಬೇಡ್ಕೋತೀವ್ರಿ, ಚಲೋ ಆಗ್ಲಿ. ಮತ್ತೆ ಅಲ್ಲ, ನಿಮ್ ಎಲ್ಲಾರ್ದು ಆಶೀರ್ವಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇರ್ಲಿ. ಯಾವಾಗಿದ್ರು ಒಳ್ಳೆ ಇರ್ಲಿಲ್ಲ. ಸಿದ್ದರಾಮಯ್ಯ ಸರ್, ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಆಗ್ಲಿ ಆಗ್ಲಿ. ಮಗಳನ್ನ ಮರಿಬಾರ್ದೆ. ಇಲ್ರಿ ಒಟ್ಟ ಮರಿಯಂಗಿಲ್ರಿ. ಮಗಳು ಮಣ್ಣು ಕೊಡಾಕ ಬರ್ಬೇಕ್ರಲ್ಲ, ಸಾಯನ ಮರಿದ್ಯಾಂಗ್ರಿ. ಹೆಣ್ಮಕ್ಳು ಇಲ್ರಿ ನಂಗ. 100 ವರ್ಷ ಆಯುಷ್ಯ ಇರ್ಲಿ, ದೇವ್ರ ಹತ್ರ ಬಿಡ್ಕೋತೇನೆ. ಮತ್ತ ಹೆಣ್ಮಕ್ಳು ಇಲ್ರಿ ನಂಗ. ನೀನ ಮಗಳಿರ್ಲಿ ನಂಗ. ನಾನ ಮಗಳು. ಹೆಣ್ಮಕ್ಳು ಇಲ್ಲ, 3 ಮಂದಿ ಗಂಡಸ್ ಮಕ್ಳು ಇದ್ರೆ ನೀವು ಹೆಣ್ಮಕ್ಳಿರ್ಲಿ. ಆಗ್ಲಿ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆ ಆರೋಗ್ಯ ಕೊಡ್ಲಿ ನೀನು. ಏನ್ ಸಾವು ಒಂದ ಚಲೋ ಬೇಕ್ರಿ, ಮತ್ತೇನಿಲ್ಲ. ಯಾರು ಸಾರಿ ಮಾಡೋರಿಲ್ಲ. ಬದುಕ ಬಗ್ಗೆ ಹಿಂಗ ಮಾತಾಡ್ತೀರಿ ನೋಡಿ ನೀವು. ಸಾವಿನ ಬಗ್ಗೆ ಮಾತಾಡ್ತೀರಿ. ಬದುಕ ಬಗ್ಗೆ ಏನ್ ಮಾಡಿದ್ರಿ? ಅದನ್ನ ಹಿಂದಿಟ್ಟು ಹೋಗುದ. ಸಾವನ್ ಚಲೋ ಬಂದ್ರೆ ಇದೇ ಈಗಿದ್ದಳು ಅನ್ನೋ ನಂಗೆ ಅದು ಒಂದ ಬೇಡತೇನ್ರಿ. ಎಲ್ಲಾರು ಚಲೋ ತಿಂಗೆ ಬದುಕೊಂಡ್ರಿ. ಆಯ್ತು, ಬರ್ತೇನೆ. ನಮ್ಮ ಊರಿಗೆ ಬರ್ತೇನೆ, ಮನೆಗೆ ಬರ್ತೇನೆ. ಆಯ್ತು ಹೇಳೇನ್ರವ್ರಿಗೆ ಕೊಟ್ಟು ಕಳ್ಸಿದ್ ಹುಡುಗಿನ ಸರಿ.